ಹಾಂ, ಈಗ ಬರ್ರಿಪ್ಪ ಕ್ವಶನ್ ನಂಬರ್ ಥರ್ಡ್ ಡಿಸ್ಕಸ್ ಮಾಡೋಣ ಫಾರ್ 10 ಮಾರ್ಕ್ಸ್. 10 ಮಾರ್ಕ್ಸ್ ಒಳಗೆ ಫಸ್ಟ್ ಕ್ವಶನ್ ಇದು. ಬಟ್ ಸೀರೀಸ್ ವೈಸ್ ಕ್ವಶನ್ ನಂಬರ್ 3 ಅಕೌಂಟ್ಸ್ ಆಫ್ ಏನ್ರಿ ಜನರಲ್ ಇನ್ಶೂರೆನ್ಸ್ ಕಂಪನೀಸ್. ಬರ್ರಿ 10 ಮಾರ್ಕ್ಸ್ ಕ್ವಶನ್ ನಂಬರ್ 3. ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ನೆಟ್ ಪ್ರೀಮಿಯಂ. ಏನ್ರಿ ನೆಟ್ ಪ್ರೀಮಿಯಂ ಆಫ್ ವಿಜಯ್ ಜನರಲ್ ಇನ್ಶೂರೆನ್ಸ್ ಕಂಪನಿ. GIC ಅಂದ್ರೆ ಏನ್ರಿ ಜನರಲ್ ಇನ್ಶೂರೆನ್ಸ್ ಕಂಪನಿ. GIC ಅಂದ್ರೆ ಜನರಲ್ ಇನ್ಶೂರೆನ್ಸ್ ಕಂಪನಿ. LIC ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕಂಪನಿ. ಓಕೆ, ಪರ್ಟಿಕ್ಯುಲರ್ಸ್ ರುಪೀಸ್. ಬರ್ರಿ ಫಸ್ಟ್ ಐಟಮ್ ನೋಡ್ರಿ, ನಿಮಗೆ ಫಾರ್ಮಟ್ ಗೊತ್ತಿದ್ದು ನೆಟ್ ಪ್ರೀಮಿಯಂ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಫಾರ್ಮಟ್ ಗೊತ್ತೈತ್ರಿ ನಿಮಗೆ. ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೀಮಿಯಂ ಆಫ್ ಡ್ಯಾಶ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟ್ ಐಟಮ್ ಪ್ರೀಮಿಯಂ ಇನ್ಕಮ್ ಡ್ಯೂರಿಂಗ್ ದ ಇಯರ್. ಆಮೇಲೆ ಏನ್ರಿ ಏನ್ರಿ ಆ್ಯಡ್ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಮ್ ಆನ್ ಕ್ಲೋಸಿಂಗ್ ಡೇಟ್ ಲೆಸ್ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಮ್ ಆನ್ ಓಪನಿಂಗ್ ಡೇಟ್. ಟೋಟಲ್ ಪ್ರೀಮಿಯಂ ಲೆಸ್ ಏನ್ರಿ ಲೆಸ್ ಪ್ರೊವಿಷನ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ರಿಸರ್ವ್. ಆ್ಯಡ್ ಓಪನಿಂಗ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ರಿಸರ್ವ್. ಆಮೇಲೆ ನಿಮಗೆ ನೆಟ್ ಪ್ರೀಮಿಯಂ ಸಿಗ್ತೈತ್ರಿ. ಫಾರ್ಮಾಟ್ ನಿಮಗೆ ಗೊತ್ತೈತ್ರಿ. ಫಸ್ಟ್ 5 ಮಾರ್ಕ್ಸ್ ಫಸ್ಟ್ ಕ್ವಶನ್. 5 ಮಾರ್ಕ್ಸ್ ಫಸ್ಟ್ ಕ್ವಶನ್ ಬೇಸ್ ಮೇಲೆ ಪ್ರಾಬ್ಲಮ್ ಐತ್ರಿ ಇದು. 10 ಮಾರ್ಕ್ಸ್ಗೆ ಐತ್ರಿ. ಓಕೆ, ಬರ್ರಿ ಫಸ್ಟ್ ನೋಡ್ರಿ, ಪ್ರೀಮಿಯಂ ಆನ್ ಡೈರೆಕ್ಟ್ ಬಿಸ್ನೆಸ್. ಡೈರೆಕ್ಟ್ ತಗೋಬೇಕು ಅಂದ್ರೆ ಪ್ರೀಮಿಯಂ ಇನ್ಕಮ್ ಡ್ಯೂರಿಂಗ್ ದ ಇಯರ್ ಇದು ಎಲ್ಲ. ಆಮೇಲೆ ಪ್ರೀಮಿಯಂ ಆನ್ ರೀ ಇನ್ಶೂರೆನ್ಸ್ ಬಿಸ್ನೆಸ್ ಎಕ್ಸೆಪ್ಟೆಡ್ ಅಂದ್ರೆ ಆ್ಯಡ್ ಮಾಡ್ಬೇಕು. ಪ್ರೀಮಿಯಂ ಆನ್ ರೀ ಇನ್ಶೂರೆನ್ಸ್ ಬಿಸ್ನೆಸ್ ಸೀಡೆಡ್ ಐತ್ರಿ. ಸೀಡೆಡ್ ಅಂದ್ರೆ ಲೆಸ್ ಮಾಡ್ಬೇಕು. ಸೀಡೆಡ್ ಅಂದ್ರೆ ಏನ್ರಿ ಲೆಸ್ ಮಾಡ್ಬೇಕು. ಡನ್. ನೆಕ್ಸ್ಟ್ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಆನ್ 1/4/2023 ಇದು ಲೆಸ್ ಮಾಡ್ಬೇಕು. ಓಪನಿಂಗ್ ಬ್ಯಾಲೆನ್ಸ್ ಲೆಸ್ ಮಾಡ್ಬೇಕು. ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಆನ್ 31/3/2024 ಇದು ಆ್ಯಡ್ ಮಾಡ್ಬೇಕು. ಆ್ಯಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆ್ಯಡ್ ಮಾಡ್ಬೇಕು. ಆಮೇಲೆ ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ನೋಡ್ರಿ ಇದು. ಅಡಿಷನಲ್ ರಿಸರ್ವ್ ಟು ಬಿ ಕ್ರಿಯೇಟೆಡ್ ಅಟ್ 5%. ಓಪನಿಂಗ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ರಿಸರ್ವ್. ಆಮೇಲೆ ಓಪನಿಂಗ್ ಅಡಿಷನಲ್ ರಿಸರ್ವ್ ನೋಡೋಣ್ರಿ ಇದು. ಆಮೇಲೆ ಶುರು ಮಾಡೋಣ್ರಿ प्रॉब्लम. हिंदी में एक्सप्लेन करता हूँ इसके बाद में, ठीक है. सबसे फर्स्ट ಏನ್ರಿಪ್ಪ ಅದು ಪ್ರೀಮಿಯಂ ಇನ್ಕಮ್ ಡ್ಯೂರಿಂಗ್ ದ ಇಯರ್ ಅದಲ್ಲ. ಪ್ರೀಮಿಯಂ ಇನ್ಕಮ್ ಡ್ಯೂರಿಂಗ್ ದ ಇಯರ್ ಅದು ಬರ್ರಿ ಫಸ್ಟ್ ಎ ಅಂತ ಮಾಡ್ತೀನಿ ನೋಡ್ರಿಪ್ಪ. ಎ ಅಂತ ಮಾಡ್ತೀನಿ ರೀ ಫಸ್ಟ್. ಹಾಂ, ಈಗ ಡಿಸ್ಕಸ್ ಮಾಡೋಣ್ರಿ. ಕ್ವಶನ್ ಮುಗಿತಲ್ಲ, ಈಗ ಸೊಲ್ಯೂಷನ್ ಬರ್ರಿ. ಸೊಲ್ಯೂಷನ್ ಪಾರ್ಟ್. ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೀಮಿಯಂ ಆಫ್ ವಿಜಯ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಪರ್ಟಿಕ್ಯುಲರ್ಸ್ ರುಪೀಸ್ 2 ಕಾಲಮ್ಸ್. ಯಾಕಂದ್ರೆ ಅಡ್ಜಸ್ಟ್ಮೆಂಟ್ಸ್ ಐತಾರಲ್ಲ ಇದ್ರ ಭಾಳ ಅಡ್ಜಸ್ಟ್ ಮಾಡಿರ್ತೀವಿ. ಫಸ್ಟ್ ಎ ಅಂತ ಬರ್ರಿ. ಎ ಏನ್ರಿದ್ದು ಫಾರ್ಮಾಟ್ ನಿಮ್ದು ಆಸ್ ಇಟ್ ಇಸ್ ಕಾಪಿ ಪೇಸ್ಟ್ ನಿಮ್ದು ಫಾರ್ಮಾಟ್. ಎ ಅಂತ ಬರ್ರಿ. ಪ್ರೀಮಿಯಂ ಇನ್ಕಮ್ ಡ್ಯೂರಿಂಗ್ ದ ಇಯರ್. ಫಸ್ಟ್ ಐಟಮ್ ಏನ್ರಿ ಪ್ರೀಮಿಯಂ ಇನ್ಕಮ್ ಡ್ಯೂರಿಂಗ್ ದ ಇಯರ್ ಅಂಡರ್ಲೈನ್ ಮಾಡ್ರಿ. ಪ್ರೀಮಿಯಂ ಇನ್ಕಮ್ ಡ್ಯೂರಿಂಗ್ ದ ಇಯರ್ ಇದ್ರಾಗ ಏನೇನೈತ್ರಿಪ್ಪ ಇಲ್ಲಿ ಪ್ರೀಮಿಯಂ ಆನ್ ಡೈರೆಕ್ಟ್ ಬಿಸ್ನೆಸ್ ಐತ್ ನೋಡ್ರಿ. ಪ್ರೀಮಿಯಂ ಆನ್ ಡೈರೆಕ್ಟ್ ಬಿಸ್ನೆಸ್ ಎಷ್ಟೈತ್ರಿ? ಪ್ರೀಮಿಯಂ ಆನ್ ಡೈರೆಕ್ಟ್ ಬಿಸ್ನೆಸ್ 6 lakh ತಗೋರಿ. 6 lakh ಅಂತ ತಗೋರಿ. ಇಲ್ಲ ಎಷ್ಟ್ರಿ? 6 lakh ತಗೋರಿ. 6 lakh ಎಲ್ಲಿ ಮಾಡ್ಬಿಡ್ತೀನಿ ರೀ. ಹಾಂ, ಇಲ್ಲಿ ಮಾಡ್ಬಿಡ್ತೀನಿ ನೋಡ್ರಿಪ್ಪ. ಎಷ್ಟ್ರಿ? 6 lakh ಅಲ್ಲ ಅದು ಪ್ರೀಮಿಯಂ ಆನ್ ಡೈರೆಕ್ಟ್ ಬಿಸ್ನೆಸ್ 6 lakh ತಗೋರಿ. ಕರೆಕ್ಟಾ? ಪ್ರೀಮಿಯಂ ಆನ್ ಡೈರೆಕ್ಟ್ ಬಿಸ್ನೆಸ್ 6 lakh ರೀ. ನೆಕ್ಸ್ಟ್ ಆ್ಯಡ್ ಪ್ರೀಮಿಯಂ ಆನ್ ರೀ ಇನ್ಶೂರೆನ್ಸ್ ಬಿಸ್ನೆಸ್ ಎಕ್ಸೆಪ್ಟೆಡ್. ಪ್ರೀಮಿಯಂ ಆನ್ ರೀ ಇನ್ಶೂರೆನ್ಸ್ ಬಿಸ್ನೆಸ್ ಎಕ್ಸೆಪ್ಟೆಡ್ ಐತೆ ನೋಡ್ರಿ. ಎಕ್ಸೆಪ್ಟೆಡ್ ಏನು ಮಾಡ್ಬೇಕ್ರಿ? ಆ್ಯಡ್ ಮಾಡ್ಬೇಕು. ಸೀಡೆಡ್ ಐತೆ ನೋಡ್ರಿ, ಲೆಸ್ ಮಾಡ್ಬೇಕು. ಆ್ಯಡ್ ಪ್ರೀಮಿಯಂ ಆನ್ ರೀ ಇನ್ಶೂರೆನ್ಸ್ ಬಿಸ್ನೆಸ್ ಎಕ್ಸೆಪ್ಟೆಡ್ ಎಷ್ಟು ಇದು? 2 lakh. ಪ್ರೀಮಿಯಂ ಆ್ಯಡ್ ಪ್ರೀಮಿಯಂ ಆನ್ ರೀ ಇನ್ಶೂರೆನ್ಸ್ ಬಿಸ್ನೆಸ್ ಎಕ್ಸೆಪ್ಟೆಡ್ 2 lakh. 2 lakh ಆ್ಯಡ್ ಮಾಡಿರಿ. ಹಾಂ, ಎಷ್ಟು ರೀ? ಈಗ ಹೇಳ್ರಿ ನನಗೆ. 6 lakh ಪ್ಲಸ್ 2 lakh ಎಷ್ಟು ರೀ? 8 lakh. ಕರೆಕ್ಟಾ? 8 lakh. ನೆಕ್ಸ್ಟ್ ನೋಡ್ರಿ ಇಲ್ಲಿ ಲೆಸ್ ಪ್ರೀಮಿಯಂ ಆನ್ ರೀ ಇನ್ಶೂರೆನ್ಸ್ ಬಿಸ್ನೆಸ್ ಸೀಡೆಡ್. ಪ್ರೀಮಿಯಂ ಆನ್ ರೀ ಇನ್ಶೂರೆನ್ಸ್ ಬಿಸ್ನೆಸ್ ಸೀಡೆಡ್ ಅಂದರೆ ಲೆಸ್ ಮಾಡ್ಬೇಕು. ಸೀಡೆಡ್ ಅಂದರೆ ಲೆಸ್ ಮಾಡ್ಬೇಕು. ಎಷ್ಟು ರೀ? 80,000. 80,000 ಲೆಸ್ ಮಾಡ್ರಿ ಇದ್ರಾಗ. ಹಾಂ, ಎಷ್ಟು ರೀ? 8 lakh ಮೈನಸ್ 80,000 ಎಷ್ಟು ರೀ? 7,20,000 ಅಲ್ಲ? 7,20,000 ಡನ್. 7,20,000 ಇದು ಏನು ಮಾಡ್ತೀರಿ? ಟೋಟಲ್ ಎ ಅಂತ ಬರ್ರಿ. ಇಲ್ಲಿ ಏನ್ರಿ? ಟೋಟಲ್ ಅಂತ ಬರ್ರಿ ಸಾಕು. ಟೋಟಲ್ ಡನ್. ಹಾಂ, ಇದು ಆದ್ಮೇಲೆ ಏನು ಮಾಡ್ತೀರಿ ನೀವು? ಆ್ಯಡ್ ಅಂತ ಬರ್ತಿರಲ್ರಿ. ಆ್ಯಡ್ ಅಂತ ಆ್ಯಡ್ ಏನ್ರಿದು? ಔಟ್ ಸ್ಟ್ಯಾಂಡಿಂಗ್ ಅಲ್ಲ? ಹಾಂ, ಎ ಮುಗೀತಲ್ಲ, ಈಗ ಬಿ ಅಂತ ಬರ್ರಿ. ಬಿ ಆ್ಯಡ್ ಬಿ ಔಟ್ ಸ್ಟ್ಯಾಂಡಿಂಗ್ outstanding premium
ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್ ಆನ್ ಯಾವ ಡೇಟ್ ರೀ? ಕ್ಲೋಸಿಂಗ್ ಡೇಟ್ ಓಪನಿಂಗ್ ಡೇಟ್? ಆನ್ ಕ್ಲೋಸಿಂಗ್ ಡೇಟ್. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್ ಆನ್ ಕ್ಲೋಸಿಂಗ್ ಡೇಟ್ ಎಲ್ಲಿ ಐತ್ರಿ? ಕ್ಲೋಸಿಂಗ್ ಡೇಟ್ 31/3/2024 ಕ್ಲೋಸಿಂಗ್ ಡೇಟ್. ಅಂಡರ್ಲೈನ್ ಮಾಡ್ರಿ ಇದು. ಹಾಂ, ಇದು ಕ್ಲೋಸಿಂಗ್ ಡೇಟ್ ಒಳಗೆ ಯಾವ ಯಾವ ಐಟಮ್ಸ್ ಐತ್ರಿ? ಪ್ರೀಮಿಯಮ್ ಆನ್ ಡೈರೆಕ್ಟ್ ಬಿಸ್ನೆಸ್ ಐತ್ರಿ, ತಗೋರಿ. ಪ್ರೀಮಿಯಮ್ ಆನ್ ಡೈರೆಕ್ಟ್ ಬಿಸ್ನೆಸ್ ಎಷ್ಟಿದ್ದು? ಪ್ರೀಮಿಯಮ್ ಆನ್ ಡೈರೆಕ್ಟ್ ಬಿಸ್ನೆಸ್ ಇಲ್ಲೇ 66,000 ಇನ್ನರ್ ಕಾಲಮ್ ಅಲ್ಲೇ ಬರ್ರಿ, 66,000. ದೆನ್ ಮುಗಿತ್ರಿ ಇದು ಪ್ರೀಮಿಯಮ್ ಆನ್ ಡೈರೆಕ್ಟ್ ಬಿಸ್ನೆಸ್ ಮುಗಿತ್ರಿ. ನೆಕ್ಸ್ಟ್ ಪ್ರೀಮಿಯಮ್ ಆನ್ ರೀಇನ್ಶೂರೆನ್ಸ್ ಬಿಸ್ನೆಸ್ ಅಕ್ಸೆಪ್ಟೆಡ್ ಅಂದ್ರೆ ಏನು ಮಾಡ್ಬೇಕ್ರಿ? ಆ್ಯಡ್ ಮಾಡ್ಬೇಕು. ಸೀಡೆಡ್ ಅಂದ್ರೆ ಏನು ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕು. ಎಲ್ಲ ಎಷ್ಟು ಸಲ ರಿಪೀಟ್ ಮಾಡ್ತೀನಿ ನಮಗೆ, ನಿಮಗೆ ಗೊತ್ತಾಗಬೇಕದು. ಅಕ್ಸೆಪ್ಟೆಡ್ ಏನು ಮಾಡ್ಬೇಕ್ರಿ? ಆ್ಯಡ್ ಮಾಡ್ಬೇಕು. ಬರೀರಿ, ಆ್ಯಡ್ ಅಂತ ಬರೀರಿ, ಇಲ್ಲೇ ಬರ್ರಿ, ಆ್ಯಡ್ ಅಂತ. ಏನಿದು? ಪ್ರೀಮಿಯಮ್ ಆನ್ ರೀಇನ್ಶೂರೆನ್ಸ್ ಬಿಸ್ನೆಸ್ ಅಕ್ಸೆಪ್ಟೆಡ್. ಪ್ರೀಮಿಯಮ್ ಆನ್ reinsurance business accepted. ಹಾಂ, ಎಷ್ಟಿದು accepted ಅಮೌಂಟ್? 24,000. 24,000 ಮಾಡ್ರಿ. ಈಗ 66,000 ಪ್ಲಸ್ 24,000 70,000, 70,000 ಪ್ಲಸ್ 20,000 90,000. 90,000 ಬಂದ್ರಿ ಇದು ಆ್ಯಡ್. ಹಾಂ, ಈಗ ಏನು ಮಾಡ್ತೀರಿ? ಇದು ಮುಗಿತಲ್ಲ, ಎಕ್ಸೆಪ್ಟೆಡ್ ಮುಗಿತಲ್ಲ. ಈಗೇನು ರೀ? ಸೀಡೆಡ್ ಪ್ರೀಮಿಯಮ್ ಆನ್ ರೀಇನ್ಶೂರೆನ್ಸ್ ಬಿಸ್ನೆಸ್ ಸೀಡೆಡ್ ಅಂದರೆ ಲೆಸ್ ಮಾಡ್ಬೇಕು. ಲೆಸ್ ಅಂತ ಮಾಡ್ರಿ, ಲೆಸ್. ಪ್ರೀಮಿಯಮ್ ಆನ್ ರೀಇನ್ಶೂರೆನ್ಸ್ ಬಿಸ್ನೆಸ್ ಸೀಡೆಡ್ ಎಷ್ಟೈತ್ರಿ? ಸೀಡೆಡ್ ಅಮೌಂಟ್ 30,000. 30,000 ಏನು ಮಾಡ್ಬೇಕು? 90,000 ಮೈನಸ್ 30,000 ಎಷ್ಟು ರೀ? 60,000. ಎಷ್ಟು ರೀ? 60,000. ಸೇಮ್ ಇಲ್ಲಿ ಹಿಂಗೆ ಮಾಡಿರಿ, ಟೋಟಲ್ ಮಾಡಿರಿ ಹಿಂಗೆ 60,000 ಸೇಮ್ ಬಾಜು ಬರ್ರಿ, ಸೇಮ್ ಬಾಜು ಬರ್ರಿ. ಇಲ್ಲೇ ಟೋಟಲ್ ಅಂತ ಬರೀರಿ, ಇಲ್ಲೇ ಏನ್ರಿ? ಟೋಟಲ್ ಅಂತ ಬರೀರಿ. ಡನ್. 90,000 ಮೈನಸ್ 30,000 ಎಷ್ಟು ರೀ? 60,000 ಸೇಮ್ ಅಮೌಂಟ್ ಬಾಜು ಬರೀರಿ. ಓಕೆ. ಹಾಂ, ಈಗ ನೋಡ್ರಿ ಏನು ಮಾಡ್ತೀರಿ? ಈಗ ಸಿಂಪಲ್ ಸೀಡೆಡ್ ಮುಗಿತಲ್ಲ, ಇದು ಸೀಡೆಡ್ ಮುಗಿತ್ರಿ. ಇದು ಬರಂಗಿಲ್ಲ. ರಿಸರ್ವ್ ಬರಂಗಿಲ್ಲ, ಲಾಸ್ಟ್ ಆಗಿ ತಗೋಬೇಕದು ರಿಸರ್ವ್ಸ್, ಇಲ್ಲಿ ಬರಂಗಿಲ್ಲ. ಈಗೇನು ಮಾಡ್ತೀರಿ? 7,20,000 ಮೇನ್ ಹೆಡಿಂಗ್ ಏನ್ರಿ? ಇಲ್ಲೇ ಆ್ಯಡ್. ಮೇನ್ ಹೆಡಿಂಗ್ ಏನ್ರಿ? ಇಲ್ಲೇ ಆ್ಯಡ್. 7,20,000 ಮೇನ್ ಹೆಡಿಂಗ್ ಏನ್ರಿ? ಆ್ಯಡ್ ಪ್ಲಸ್ 60,000 ಮಾಡ್ರಿ. ಎಷ್ಟು ರೀ? 7,80,000 ಟೋಟಲ್. 7,80,000 ಕರೆಕ್ಟಾ? 7,80,000 ಬಂತು ರೀ. ಹಾಂ, ಈಗೇನ್ರಿ? ಆ್ಯಡ್. ಈಗ ಲೆಸ್ ನೋಡ್ರಿ, ಈಗ ಸಿ ಅಂತ ಬರೀರಿ. ಸಿ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್ ಆನ್ ಕ್ಲೋಸಿಂಗ್ ಡೇಟಾ ಆ್ಯಡ್ ಮಾಡ್ಬೇಕ್ರಿ. ಈಗ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್ ಆನ್ ಓಪನಿಂಗ್ ಡೇಟಾ ಲೆಸ್ ಮಾಡ್ಬೇಕ್ರಿ. ಬರೀರಿ. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್ ಸೇಮ್. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್ ಆನ್ ಕ್ಲೋಸಿಂಗ್ ಡೇಟ್ ಆ್ಯಡ್. ಈಗ ಓಪನಿಂಗ್ ಡೇಟ್ ಈಗ 1/4/2000 ಎಲ್ಲೈತ್ರಿ? 1/4/2023 ಎಲ್ಲ ಐತ್ರಿ. 1/4/2023 ಏನು ಮಾಡ್ಬೇಕ್ರಿ? ಇದು ಲೆಸ್ ಮಾಡ್ಬೇಕು. ಕ್ಲೋಸಿಂಗ್ ಆ್ಯಡ್, ಓಪನಿಂಗ್ ಲೆಸ್. ಹಾಂ, ಬರ್ರಿ. ಇದ್ರಾಗ ಏನೇನೈತ್ರಿಪ್ಪ? ಓಪನಿಂಗ್ ಡೇಟ್ ಒಳಗೆ ಕ್ಲೋಸಿಂಗ್ ಮುಗಿತು. ಈಗ ಓಪನಿಂಗ್ ಡೇಟ್ ಒಳಗೆ ಪ್ರೀಮಿಯಮ್ ಆನ್ ಡೈರೆಕ್ಟ್ ಬಿಸ್ನೆಸ್ ಐತ್ರಿ, ತಗೋರಿ. ಪ್ರೀಮಿಯಮ್ ಆನ್ ಡೈರೆಕ್ಟ್ ಬಿಸ್ನೆಸ್ ಆನ್ ಡೈರೆಕ್ಟ್ ಬಿಸ್ನೆಸ್. ಪ್ರೀಮಿಯಮ್ ಆನ್ ಡೈರೆಕ್ಟ್ ಬಿಸ್ನೆಸ್ ಎಷ್ಟು ಇದು? 30,000 ತಗೋರಿ, ಇನ್ನರ್ ಕಾಲಮಲ್ಲಿ 30,000. ಡನ್. ನೆಕ್ಸ್ಟ್ ಮುಗಿತಲ್ಲ ಇದು. ನೆಕ್ಸ್ಟ್ ಪ್ರೀಮಿಯಮ್ ಆನ್ ರೀಇನ್ಶೂರೆನ್ಸ್ ಬಿಸ್ನೆಸ್ ಅಕ್ಸೆಪ್ಟೆಡ್ ಐತ್ರಿ. ಅಕ್ಸೆಪ್ಟೆಡ್ ಅಂದ್ರೆ ಆ್ಯಡ್. ಆ್ಯಡ್ ಪ್ರೀಮಿಯಮ್
premium on reinsurance business accepted ಎಷ್ಟು ಅಮೌಂಟ್ ಇದ್ರು 60,000 ತಗೋರಿ 60,000 ಅಂತ ಮಾಡ್ರಿ ಈಗ 30,000 ಪ್ಲಸ್ 60,000 ಎಷ್ಟು ರೀ 90,000 ಕರೆಕ್ಟಾ ಎಕ್ಸೆಪ್ಟೆಡ್ ಮುಗಿತು ರೀ ನೆಕ್ಸ್ಟ್ ಈಗ ಪ್ರೀಮಿಯಮ್ ಆನ್ ರೀಇನ್ಶೂರೆನ್ಸ್ ಬಿಸ್ನೆಸ್ ಸೀಡೆಡ್ ಐತ್ರಿ ಸೀಡೆಡ್ ಅಂದ್ರೆ ಏನು ಮಾಡ್ಬೇಕು ರೀ ಸೀಡೆಡ್ ಲೆಸ್ ಮಾಡ್ಬೇಕು ಲೆಸ್ premium on reinsurance business seeded ಎಷ್ಟು ಅಮೌಂಟ್ ಇದ್ರದ್ದು ಸೀಡೆಡ್ ಅಮೌಂಟ್ 90,000 ಈಗ ಮಾಡ್ರಿ 90,000 ಮೈನಸ್ 90,000 ಎಷ್ಟು ರೀ 0 ಅಂದ್ರೆ ನಿಲ್ ಬಂತು ರೀ ಇದು ಏನು ಮಾಡ್ಬೇಕ್ರಿ ಟೋಟಲ್ ಅಂತ ಬರಿಬೇಕಲ್ಲ ಟೋಟಲ್ ಅಂತ ಸೇಮ್ ನಿಲ್ ಬಾಜು ಬರಿಬೇಕು ಕರೆಕ್ಟಾ ಈಗ ಏನು ಮಾಡ್ತೀರಿ ಈಗ 7,80,000 ಏನ್ರಿ ಮೇನ್ ಹೆಡಿಂಗ್ ಇಲ್ಲೇ ಲೆಸ್ ಅಂತ 7,80,000 ಲೆಸ್ ನಿಲ್ ಅಂದ್ರೆ ಏನ್ರಿ 0 ಸೇಮ್ 7,80,000 ನಿಲ್ ಅಂದ್ರೆ ಏನ್ರಿ 0 7,80,000 ಮೈನಸ್ 0 ಎಷ್ಟು ರೀ 7,80,000 ಇದು ಏನ್ರಿದು ಆಕ್ಚುಲಿ ಟೋಟಲ್ ಪ್ರೀಮಿಯಂ ಇದು ಟೋಟಲ್ ಪ್ರೀಮಿಯಂ ಫೈವ್ ಮಾಸಲ್ಲಿ ಮಾಡಿದಲ್ರಿ ನೀವು ಸೇಮ್ ಟು ಸೇಮ್ ಇದು ಏನ್ರಿದು ಟೋಟಲ್ ಪ್ರೀಮಿಯಂ ಡನ್ ಈಗ ಬರ್ರಿ ಏನು ಮಾಡ್ತೀರಿ ಇದು ಆದಮೇಲೆ ಲೆಸ್ ಅಂತ ಮಾಡಬೇಕಲ್ಲ ಲೆಸ್ ಅಂತ ಮುಗೀತು ಇದು ಈಗೇನ್ರಿ ಈಗ ಇದು ಡೈರೆಕ್ಟ್ ಬಿಸ್ನೆಸ್ ಮುಗೀತು ರೀ ಎಕ್ಸೆಪ್ಟೆಡ್ ಮುಗೀತು ರೀ ಆಮೇಲೆ ಸೀಡೆಡ್ ಮುಗೀತು ರೀ ಎಲ್ಲ ಮುಗೀತು ರೀ ಮ್ಯಾಲಿನ ಪಾರ್ಟ್ ಬರೀ 1 2 3 ಬಾಕಿ ಐತ್ರಿ ಈಗ ಲೆಸ್ ಅಂತ ಮಾಡಬೇಕಲ್ಲ ಟೋಟಲ್ ಪ್ರೀಮಿಯಂ ಆದ್ಮೇಲೆ ಏನ್ರಿ ಫಾರ್ಮೆಟ್ ಅದು ಲೆಸ್ ಅಂತ ಮಾಡಬೇಕಲ್ಲ ಫಾರ್ಮೆಟಲ್ಲಿ ಐತೆ ನೋಡ್ರಿ ಲೆಸ್ ಏನ್ರಿ ಇದು ಪ್ರೊವಿಷನ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ risk reserve provision for unexpected risk reserve at 50% ನೆನ್ಪಿಡ್ಕೊರಿದು ಯಾವಾಗಲೂ ನೆಟ್ ಪ್ರೀಮಿಯಂ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳಿ ನೋಡ್ರಿ ಯಾವಾಗಲೂ ನೆಟ್ ಪ್ರೀಮಿಯಂ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳಿದ್ ನೋಡ್ರಿ ಆವಾಗ ಟೋಟಲ್ ಪ್ರೀಮಿಯಂ ಆದ್ಮೇಲೆ ಕಂಪಲ್ಸರಿ ಲೆಸ್ ಪ್ರೊವಿಷನ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ರಿಸರ್ವ್ ಎಟ್ 50% ಮಾಡ್ಬೇಕು ನೀವು ಇಲ್ಲೇ ಕೊಡಂಗಿಲ್ಲ ಅವರು 5% ಐತ್ರಿ ಅದು ಬೇಡ್ರಿ ಅದು ಬೇರೆದು ಇದು ಕಂಪಲ್ಸರಿ ನೀವು ತಗೋಬೇಕ್ರಿ ಯಾವಾಗಲೂ ನೆಟ್ ಪ್ರೀಮಿಯಂ ಕೊಟ್ಟಿದ್ದಂದ್ರೆ ಬರೀ ಟೋಟಲ್ ಪ್ರೀಮಿಯಂ ಮಾಡಿ ಅಂದ್ರೆ ಇಲ್ಲಿ ಮಟ್ಟ ಮಾಡಿ ಮುಗಿಸ್ಬೇಕು ಯಾಕಂದ್ರೆ ಟೋಟಲ್ ಪ್ರೀಮಿಯಂ ಇಲ್ಲಿ ಮಟ್ಟ ಮಾಡಿ ಮುಗಿಸ್ಬೇಕು ಟೋಟಲ್ ಪ್ರೀಮಿಯಂ ಅಂದ್ರೆ ನೆಟ್ ಪ್ರೀಮಿಯಂ ಅಂದ್ರೆ ಟೋಟಲ್ ಪ್ರೀಮಿಯಂ ಆದ್ಮೇಲೆ ಕಂಪಲ್ಸರಿ ಲೆಸ್ ಪ್ರೊವಿಷನ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ರಿಸರ್ವ್ ಎಟ್ 50% 50% ತಗೋಬೇಕು ಕಂಪಲ್ಸರಿ 50% ತಗೋಬೇಕು ನೀವು ನಿಮ್ದು ಯಾಕೆ ಆಸ್ ಪರ್ ರೂಲ್ಸ್ ಐತ್ರಿ ಇದು ಆಸ್ ಪರ್ ರೂಲ್ಸ್ ಐತ್ರಿ IRDA ಓಕೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡಿಪಾರ್ಟ್ಮೆಂಟ್ ಆ್ಯಂಡ್ ಅಥಾರಿಟಿ ಇಂಡಸ್ಟ್ರಿ ಓಕೆ ಇನ್ಶೂರೆನ್ಸ್ ಓಕೆ ಕಂಪಲ್ಸರಿ ತಗೋಬೇಕು ನೀವು ಏನ್ರಿ ಲೆಸ್ ಪ್ರೊವಿಷನ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ರಿಸರ್ವ್ ಎಟ್ 50% ತಗೋಬೇಕು ಇದರ ಮೇಲೆ ಈ ಅಮೌಂಟ್ ಮೇಲೆ ಟೋಟಲ್ ಪ್ರೀಮಿಯಂ ಅಮೌಂಟ್ ಮೇಲೆ ಎಷ್ಟು ತಗೋಬೇಕಾ 50% ತಗೋಬೇಕು ಅಲ್ಲೇ ಕೊಟ್ಟಿಲ್ಲ ಅವರು ನಾವು ತಗೋಬೇಕು ಈಗ ಬ್ರ್ಯಾಕೆಟಲ್ಲಿ ಏನ್ರಿದ್ದು 7,80,000 ಇಂಟು ಎಷ್ಟು ರೀ 50% ಓಕೆ ಫಿಕ್ಸ್ ಆಯ್ತು ಫಿಕ್ಸ್ 50% ಫಿಕ್ಸ್ ಅವರು ಕೊಡಂಗಿಲ್ಲ ನಾವು ತಗೋಬೇಕು ಎಲ್ಲೇ ಕೊಟ್ಟಿಲ್ಲ ಅವರು 50% ತಗೋರಿ ಕೊಟ್ಟಿಲ್ಲ 5% ಅದು ಬಿಡ್ರಿ ಬೇರೆ ಐತ್ರಿ ನೀವು ತಗೋಬೇಕು ಕಂಪಲ್ಸರಿ ಟೋಟಲ್ ಪ್ರೀಮಿಯಮ್ 7,80,000 ಆದಮೇಲೆ ಕಂಪಲ್ಸರಿ ಲೆಸ್ ಪ್ರೊವಿಷನ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ರಿಸರ್ವ್ ಎಟ್ 50% ತಗೋಬೇಕು 7,80,000 ಇಂಟು 50% ಮಾಡಿರಿ 7,80,000 ಇಂಟು 50% 3,90,000 ಎಷ್ಟು ರೀ 3,90,000 3,90,000 ತಗೋರಿ 3,90,000 ಇನ್ನೊಂದು ಕಾಲಮಲ್ಲಿ ಬರ್ರಿ 3,90,000 ಇನ್ನೂ ತಗೋಬೇಕು ನಾವು ಇನ್ನೂ ತಗೋಬೇಕು
ಹಾಂ ಲೆಸ್ ಪ್ರೊವಿಷನ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ರಿಸರ್ವ್ ಆಟ್ 50% ನೀವು ಕಂಪಲ್ಸರಿ ತೊಗೋಬೇಕ್ರಿ ಅಲ್ಲೇ ಕೊಡಂಗಿಲ್ಲ. ಹಾಂ ಎಷ್ಟು ಇದು ಯಾವಾಗ ರೀ ನೆಟ್ ಪ್ರೀಮಿಯಮ್ ಕೊಟ್ಟಿದ್ದಂದ್ರೆ ಎಷ್ಟು ತೊಗೋಬೇಕು 7,80,000 ಇಂಟು 50% 3,90,000 ಡನ್. ಓಕೆ ನೆಕ್ಸ್ಟ್ ಬರ್ರಿ ಇಲ್ಲೇ ಮತ್ತು ಹಾಂ ಆಯ್ತು ನೋಡ್ರಿ ಇಲ್ಲಿ ಮತ್ತು ಅಡಿಷ್ನಲ್ ರಿಸರ್ವ್ ಟು ಬಿ ಕ್ರಿಯೇಟೆಡ್ ಎಟ್ 5%. ಇದು 50% ಬಿಟ್ಟು ಮತ್ತೆ ಇನ್ನೊಂದು ಅಡಿಷನಲ್ ರಿಸರ್ವ್ ಮಾಡ್ಬೇಕಂತ್ರಿ. ಅಡಿಷನಲ್ ರಿಸರ್ವ್ ಟು ಬಿ ಕ್ರಿಯೇಟೆಡ್ ಎಟ್ 5% ಇಲ್ಲೇ ಮಾಡ್ಬೇಕಂತ್ರಿ. ಇಲ್ಲೇ ಮಾಡ್ರಿ ಅಡಿಷನಲ್ ರಿಸರ್ವ್ ಅಂತ ಬರ್ರಿ ಇಲ್ಲಿ. ಅಡಿಷನಲ್ ರಿಸರ್ವ್ ಎಟ್ ಎಷ್ಟು ಪರ್ಸೆಂಟೇಜ್ ಇದು ಅಡಿಷನಲ್ ರಿಸರ್ವ್ ಎಟ್ 5%. ಅದು ಒಂದು ಮಾಡ್ರಿ ಇಲ್ಲಿ 5%. ಎದರ ಮೇಲೆ ಮಾಡ್ತೀರಿ ಯಾವ ಅಮೌಂಟ್ ಮೇಲೆ ಸೇಮ್ ಅಮೌಂಟ್ ಮೇಲೆ ಟೋಟಲ್ ಪ್ರೀಮಿಯಂ 7,80,000 ಸೇಮ್. ಹಾಂ ಈಗ ಅಡಿಷನಲ್ ರಿಸರ್ವ್ ಟು ಬಿ ಕ್ರಿಯೇಟೆಡ್ ಎಟ್ 5% ಸೇಮ್ ರೀ ಅಡಿಷನಲ್ ರಿಸರ್ವ್ ಎಟ್ 5%. ಈಗ ತಗೋರಿ ಇದು ಅಡಿಷನಲ್ ರಿಸರ್ವ್ ಯಾವ ಅಮೌಂಟ್ ಮೇಲೆ ರೀಪ್ಪ 7,80,000. 7,80,000 ಇಂಟು 5%. ಹಾಂ ಮಾಡ್ರಿ ಎಷ್ಟು ರೀ 7,80,000 ಇಂಟು 5% 39,000 ರೀ. ಎಷ್ಟು ರೀ 39,000. 39,000 ಓಕೆ ಆತಲ್ಲ ಅಡಿಷನಲ್ ರಿಸರ್ವ್ ಮುಗೀತು ರೀ. ಹಾಂ ಈಗೇನು ಮಾಡ್ತೀರಿ ಹಾಂ ಇದು ಆ್ಯಡ್ ಮಾಡಿರಿ ಹಾಂ 3,90,000 ಓಕೆ 3,90,000 ಆಮೇಲೆ ಪ್ಲಸ್ 39,000 ಎಷ್ಟು ರೀ 3,90,000 ಪ್ಲಸ್ 39,000 ಎಷ್ಟು ರೀ ಇದು 4,29,000. 4,29,000 ಬಂತು ರೀ. ಈಗೇನು ಮಾಡ್ತೀರಿ ಟೋಟಲ್ ಪ್ರೀಮಿಯಮ್ 7,80,000 ಮೇನ್ ಹೆಡಿಂಗ್ ಏನು ರೀ ಲೆಸ್ ಮಾಡ್ಬೇಕು. 7,80,000 ಮೈನಸ್ 4,29,000 ಮಾಡಿರಿ. 7,80,000 ಮೈನಸ್ 4,29,000 ಎಷ್ಟು ಬಂತು ರೀ 3,51,000. 3,51,000 ಓಕೆ ವೇಟ್ ಅ ಮಿನಿಟ್ 3,51,000 ಬಂತು ರೀ. ನೆಕ್ಸ್ಟ್ ಬರ್ರಿ ಇಲ್ಲೇ ಓಪನಿಂಗ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ರಿಸರ್ವ್ ಓಪನಿಂಗ್ ಅಡಿಷನಲ್ ರಿಸರ್ವ್. ಇದು ಓಪನಿಂಗ್ ಏನು ಮಾಡ್ತೀರಿ ನೀವು ನೋಡ್ರಿ ಇಲ್ಲೇ ಲೆಸ್ ಪ್ರೊವಿಷನ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ರಿಸರ್ವ್ ಅಟ್ 50%. ಅಲ್ಲೇ ಕೊಟ್ಟಿಲ್ಲ ನೀವು ತೊಗೋಬೇಕು ಕಂಪಲ್ಸರಿ 50%. ಓಕೆ 7,80,000 ಮೇಲೆ 50%. ನೆಕ್ಸ್ಟ್ ಅಡಿಷನಲ್ ರಿಸರ್ವ್ ಟು ಬಿ ಕ್ರಿಯೇಟೆಡ್ ಅಟ್ 5% ಮಾಡ್ರಿ. ಅಡಿಷನಲ್ ರಿಸರ್ವ್ 5% ಮಾಡ್ರಿ ನೀವು ಇದರ ಮೇಲೆ ಸೇಮ್ ಅಮೌಂಟ್ ಮೇಲೆ ಎರಡು ಆ್ಯಡ್ ಮಾಡಿ ಇಲ್ಲಿ ಬರೀರಿ 7,80,000 ಮೈನಸ್ 4,29,000 ಮಾಡ್ರಿ ಅಮೌಂಟ್ ಬಂತು ಇಲ್ಲಿ. ಓಕೆ ಡನ್. ಇಲ್ಲಿ ಐತೆ ನೋಡ್ರಿ ಓಪನಿಂಗ್ ಮತ್ತು ಓಪನಿಂಗ್ ಐತೆ ನೋಡ್ರಿ ಓಪನಿಂಗ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ರಿಸರ್ವ್ ಆ್ಯಡ್ ಮಾಡಬೇಕಿಲ್ಲ ಓಪನಿಂಗ್ ಅಡಿಷನಲ್ ರಿಸರ್ವ್ ಆ್ಯಡ್ ಮಾಡ್ಬೇಕು. ಲೆಸ್ ಮುಗೀತು ಈಗ ಓಪನಿಂಗ್ ಆ್ಯಡ್ ಮಾಡ್ಬೇಕಿಲ್ಲ ಓಪನಿಂಗ್ ಆ್ಯಡ್ ಮರಿಲಿ ಆ್ಯಡ್ ಅಂತ ಬರೀರಿ. ಓಪನಿಂಗ್ ಆ್ಯಡ್ ಮಾಡ್ಬೇಕು ಓಪನಿಂಗ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ರಿಸರ್ವ್ ಓಪನಿಂಗ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ರಿಸರ್ವ್ ಓಪನಿಂಗ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ರಿಸರ್ವ್ ಎಷ್ಟು ಐತ್ರಿ ಇದು 2 lakh ಐತ್ರಿ. 2 lakh ತಗೋರಿ ಇಲ್ಲಿ. ಹಾಂ ಮುಗೈತ್ರಿ ಇದು. ನೆಕ್ಸ್ಟ್ ಓಪನಿಂಗ್ ಅಡಿಷನಲ್ ರಿಸರ್ವ್ ಐತೆ ನೋಡ್ರಿ ಅದು ಒಂದು ಆ್ಯಡ್ ಮಾಡ್ರಿ. ಓಪನಿಂಗ್ ಅಡಿಷನಲ್ ರಿಸರ್ವ್ ಹಾಂ ಓಪನಿಂಗ್ ಅಡಿಷನಲ್ ರಿಸರ್ವ್ ಎಷ್ಟು ಇದು ಓಪನಿಂಗ್ ಅಡಿಷನಲ್ ಅಲ್ಲ ಇದು ಓಪನಿಂಗ್ ಅಡಿಷನಲ್ ರಿಸರ್ವ್ ಎಷ್ಟು ಇದು 20,000 ಮುಗೀತು ನೋಡ್ರಿಪ್ಪ. ಈಗ ಏನು ಮಾಡ್ತೀರಿ ಹಾಂ ಈಗ 2 lakh ಪ್ಲಸ್ 20,000 ಎಷ್ಟು ರೀ 2,20,000. 2,20,000 ಈಗ ಏನು ಮಾಡ್ತೀರಿ 3,51,000 ಏನು ಮಾಡ್ಬೇಕಿಲ್ಲ ಆ್ಯಡ್ ಮಾಡ್ಬೇಕು. ಆ್ಯಡ್ 3,51,000 ಪ್ಲಸ್ 2,20,000 ಮಾಡ್ರಿ ಎಷ್ಟು ರೀ 3,51,000 ಪ್ಲಸ್ 2,20,000 ಎಷ್ಟು ರೀ 5,71,000.
5,71,000 ಇದು ಏನ್ರಿಂದ ನೆಟ್ ಪ್ರೀಮಿಯಂ. ನೆಟ್ ಪ್ರೀಮಿಯಂ ನಿಮಗೆ ಕಾಣಂಗಿಲ್ಲ ಅಮೌಂಟ್ ಇದು. ಅಮೌಂಟ್ ಎಷ್ಟು ಬಂತು ಇಲ್ಲಿ ಟೋಟಲ್ 5 lakh ಐ ಥಿಂಕ್ ಟೋಟಲ್ ಅಮೌಂಟ್ ನೋಡ್ರಿ 5,71,000 ಬಂತ್ರಿ. ಅದು ಏನ್ರಿ ನೆಟ್ ಪ್ರೀಮಿಯಂ. ಜಸ್ಟ್ ಚೆಕ್ಔಟ್. ओके करेक्ट अमाउंट आंसर करेक्ट. ओके चलिए निम्गे समझ में आप लोगों को. ये क्या है हमारा क्वेश्चन है. ठीक है ये हमारा क्वेश्चन है. सोल्यूशन में क्या पूछा हमारे क्या पूछा ने कैलकुलेट क्या मालूम करो नेट प्रीमियम मालूम करो. किसका विजय जनरल इंश्योरेंस कारपोरेशन का जनरल इंश्योरेंस कंपनी. कैलकुलेशन ऑफ नेट प्रीमियम ऑफ विजय जनरल इंश्योरेंस कंपनी पर्टिकुलर्स रुपीज. सबसे पहले डालो यहाँ पे क्या है स्मॉल ए वो फॉर्मेट था नहीं तुम्हारे पास 5 मार्क्स में फर्स्ट क्वेश्चन करे थे मैं 5 मार्क्स में फर्स्ट क्वेश्चन वो करना फॉर्मेट. ए प्रीमियम इनकम ड्यूरिंग द ईयर अंडरलाइन कर लो इसको. यहाँ पे ना प्रीमियम ऑन डायरेक्ट बिजनेस ले लो यहाँ पे अमाउंट लिख लो. प्रीमियम ऑन री इंश्योरेंस बिजनेस एक्सेप्टेड करके है ना यहाँ पे. इसका मतलब क्या है ऐड करना है इसको ऐड करना है इसके अंदर 2 लाख ऐड करो कितना आता 8 लाख आता. फिर क्या है यहाँ पे प्रीमियम ऑन री इंश्योरेंस बिजनेस सीडेड करके सीडेड का मतलब क्या है लेस करना लेस प्रीमियम ऑन री इंश्योरेंस बिजनेस सीडेड करो वहाँ पे 80,000 आया नहीं से 8 लाख माइनस 20,000 के तो 80,000 करो कितना था 7,20,000. इसको क्या बोला टोटल करके डालो इसको. ठीक है हो गया. अब इसके बाद क्या करते हैं ऐड करते हैं ऐड आउट ऐड इसको ये है ना पे बी डालो ऐड बी आउटस्टैंडिंग प्रीमियम ऑन 31/3/2024 क्लोजिंग डेट ऑन क्लोजिंग डेट ऐड आउटस्टैंडिंग प्रीमियम ऑन क्लोजिंग डेट कहाँ पे है ये है 31/3/2024 डालो यहाँ पे अंडरलाइन कर लो उसके अंदर. उसके अंदर क्या क्या है प्रीमियम ऑन डायरेक्ट बिजनेस है ले लो यहाँ पे इनर कॉलम में डाल दो उसको. नेक्स्ट प्रीमियम ऑन री इंश्योरेंस बिजनेस एक्सेप्टेड है वहाँ पे एक्सेप्टेड मतलब ऐड करना है इसको ऐड करो दोनों को ऐड करो यहाँ पे लिख लो. प्रीमियम ऑन री इंश्योरेंस बिजनेस सीडेड करके लेस करो इसको लेस करे ना एक अमाउंट आया 60,000 सेम अमाउंट बाजू लिख लो इसको क्या डालो 80 टोटल डालो 7,20,000 यहाँ पे मेन हेडिंग क्या है यहाँ पे ऐड करके दिया ऐड करके 7,20,000 ना प्लस 60,000 कितना आया 7,80,000 डन. ओके नेक्स्ट लेस ए हुआ बी हुआ अब क्या बचा सी बचा आउटस्टैंडिंग प्रीमियम ऑन यहाँ पे क्लोजिंग डेट है यहाँ पे ओपनिंग डेट 1/4/2023 हो गया ना. इसमें प्रीमियम ऑन डायरेक्ट बिजनेस डालो यहाँ पे प्रीमियम ऑन री इंश्योरेंस एक्सेप्टेड है यहाँ पे ऐड करो इसको ऐड करो. नेक्स्ट क्या पे यहाँ पे प्रीमियम ऑन री इंश्योरेंस बिजनेस सीडेड दिया मतलब लेस करना लेस करो इसको 90,000 माइनस 90,000 यहाँ पे 90,000 है नहीं सीडेड का 90,000 आया. इसको 30,000 प्लस 60 90 माइनस यहाँ पे 90 दिया 90 करो कितना था आंसर तुम्हारा नील आता नील मतलब जीरो आता. टोटल डालो इसको सेम टू सेम टोटल बाजू लिखो 7,80,000 यहाँ पे क्या दिया लेस करके दिया मेन हेडिंग लेस है जीरो कितना था 7,80,000 आता है. इसको क्या बोलते हैं टोटल प्रीमियम करके बोलते हैं इसको. ठीक है नेक्स्ट लेस कंपलसरी करना है तुम्हें जब भी नेट प्रीमियम पूछता देखो क्वेश्चन में कैलकुलेट टोटल प्रीमियम पूछा तो यहाँ तक डालो यहाँ तक लिखना आंसर तुम्हारा खत्म. कैलकुलेट नेट प्रीमियम पूछता नेट प्रीमियम तब क्या करना बोलो कंपलसरी निकालना है क्वेश्चन में दे या ना दे. क्या हुआ लेस प्रोविजन फॉर अनएक्सपेक्टेड रिस्क रिजर्व एट 50% कंपलसरी निकालना था मैं 50% किसके ऊपर ये अमाउंट के ऊपर 7,80,000 इंटू 50% कितना है 3,90,000. फिर क्या पूछ रहा हूँ उन्हें एडिशनल रिजर्व टू बी क्रिएटेड एट 5% एडिशनल रिजर्व निकालो करके एडिशनल रिजर्व कितना 5% सेम अमाउंट 7,80,000 इंटू 5% 39,000 प्लस 3,90,000 प्लस 39,000 कितना होता 4,29,000. हाँ इसका करना 7,80,000 यहाँ पे क्या करना लेस करना लेस माइनस 4,29,000 आंसर कितना आया 3,51,000 डन. नेक्स्ट ऐड यहाँ पे दिया है ओपनिंग अनएक्सपेक्टेड रिस्क रिजर्व इसको ऐड करना अमाउंट को 2 लाख को. नेक्स्ट ओपनिंग एडिशनल रिजर्व इसको भी ऐड करना 2 लाख प्लस 20,000 2,20,000 इसको ऐड कर लो यहाँ पे किसमें से 3,51,000 यहाँ पे क्या पूछा नहीं ऐड करके प्लस 2,20,000 कितना होता 5,71,000 इसको क्या बोलते हैं नेट प्रीमियम बोलते हैं नेट प्रीमियम सेम अमाउंट नेट प्रीमियम कितना है 5,71,000. होप you understood this problem point by point. Okay I have tried my best ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ಫಸ್ಟ್ ಕಾನ್ಸೆಪ್ಟ್ ನಿಮಗೆ ತಿಳಿಬೇಕು ಆಮೇಲೆ ಸೊಲ್ಯೂಷನ್ ನೀವು ಮಾಡ್ತೀರಿ. 10 ಮಾರ್ಕ್ಸ್ ಪ್ರಾಬ್ಲಮ್ ಆಯಿತು 5 ಮಾರ್ಕ್ಸ್ ಸೇಮ್ ಪ್ಯಾಟರ್ನ್ ಇದು ಅಡ್ಜಸ್ಟ್ಮೆಂಟ್ಸ್ ಅಮೌಂಟ್ಸ್ ಸ್ವಲ್ಪ ಕಮ್ಮಿ ಕೊಡ್ತಾರೆ ಐಟಮ್ಸ್ ಕಮ್ಮಿ ಕೊಡ್ತಾರೆ 5 ಮಾರ್ಕ್ಸ್ ಒಳಗೆ 10 ಮಾರ್ಕ್ಸ್ ಒಳಗೆ ಇಷ್ಟು ಐಟಮ್ಸ್ ಕೊಡ್ತಾವೆ ನೋಡಿರಿ ಪರ್ಫೆಕ್ಟ್ ಮಾಡಿರಿ. ಓಕೆ ಥ್ಯಾಂಕ್ ಯು ವೆರಿ ಮಚ್ ವಿ ವಿಲ್ ಸಿ ಫರ್ದರ್ ಪ್ರಾಬ್ಲಮ್ಸ್. ಪ್ಲೀಸ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಪ್ರಾಬ್ಲಮ್.